ಅಜ್ಜಯ್ಯನ ಶಾಖಾ ಮಠಕ್ಕೆ ಭೇಟಿ ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ರಾತ್ರಿ ಕುಟುಂಬ ಸಮೇತರಾಗಿ ಮಠಕ್ಕೆ ಸಿಎಂ ಭೇಟಿ ಕೊಟ್ಟಿದ್ದಾರೆ. ಅಜ್ಜಯ್ಯನ ಶಾಖಾ ಮಠಕ್ಕೆ ಡಿಕೆ ಶಿವಕುಮಾರ್ ನಿನ್ನೆ ರಾತ್ರಿ ಕುಟುಂಬ ಸಮೇತ ಭೇಟಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅಜ್ಜಯ್ಯನ ದರ್ಶನ ಪಡೆದುಕೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿಯಾಗಿ ಪದಗ್ರಹಣ ಆಗೋದಕ್ಕೂ ಮುಂಚೆ ಕೂಡ ಬೆಂಗಳೂರಿನ ನಾಗರಬಾವಿಯಲ್ಲಿರುವಂತಹ ಈ ಅಜ್ಜಯ್ಯನ ಶಾಖಾ ಮಠಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ರು. ನಿನ್ನೆ ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ರಾತ್ರಿ ನಂತರದಲ್ಲಿ ಮತ್ತೆ ತಮ್ಮ ಕುಟುಂಬ ಸಮೇತರಾಗಿ ಶಾಖಾ ಮಠಕ್ಕೆ ಭೇಟಿ ಕೊಟ್ಟು ಮತ್ತೊಮ್ಮೆ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ನಿನ್ನೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಕ್ಯಾಬಿನೆಟ್ ಸಭೆ ಮಾಡಿದ್ರು. ಅದಾದ ಮೇಲೆ ಭಾರತ್ ಜೋಡೋ ಭವನಕ್ಕೆ ಭೇಟಿ ಕೊಟ್ಟು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ರು. ಅದೆಲ್ಲ ಆದ ಬಳಿಕ ಕುಟುಂಬ ಸಮೇತರಾಗಿ ಬೆಂಗಳೂರಿನಲ್ಲಿರುವಂತಹ ಅಜ್ಜಯ್ಯನ ಶಾಖಾ ಮಠಕ್ಕೆ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟು ಮತ್ತೊಮ್ಮೆ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ನಾವು ನಿನ್ನೆ ಗಮನಿಸ್ತಾ ಇದ್ವಿ, ಪ್ರಮಾಣ ವಚನ ಸ್ವೀಕರಿಸುವ ವೇದಿಕೆ ಮೇಲೆ ಕೂಡ ಮೊದಲು ಅಜ್ಜಯ್ಯನ ಫೋಟೋಗೆ ಪುಷ್ಪ ನಮನವನ್ನು ಸಲ್ಲಿಸಿ ಅದಾದ ಮೇಲೆ ಅಜ್ಜಯ್ಯನ ಹೆಸರಿನಲ್ಲೇ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಅದಾದ ಬಳಿಕ ಸಂಜೆ ನಂತರ ಕುಟುಂಬ ಸಮೇತರಾಗಿ ಮತ್ತೊಮ್ಮೆ ಅಜ್ಜಯ್ಯನ ಶಾಖಾ ಮಠಕ್ಕೆ ಭೇಟಿ ಕೊಟ್ಟು ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಈ ಪಯಣದಲ್ಲಿ ಪ್ರತಿ ಹಂತದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಗುರುಗಳ ಆಶೀರ್ವಾದ ಪಡೆದುಕೊಂಡೇ ಮುನ್ನಡೆದಿದ್ರು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪಟ್ಟಕ್ಕೇರಿದ ಮೊದಲ ದಿನವೇ ರಾಜ್ಯದ ಜನರಿಗೆ 6 ದೊಡ್ಡ ಘೋಷಣೆಗಳನ್ನು ಮಾಡಿದ್ದಾರೆ. ಇಷ್ಟು ದಿನ ಶಕ್ತಿ ಯೋಜನೆಯ ಅಡಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ರು. ಇನ್ಮುಂದೆ ವಿದ್ಯಾರ್ಥಿಗಳಿಗೂ ಕೂಡ ಫ್ರೀ ಬಸ್ ಪಾಸ್ ದೊರೆಯಲಿದೆ. ಇದಲ್ಲದೆ ಬಿ ಖಾತಾದಿಂದ ಎ ಖಾತಾಗೆ ಬದಲಾವಣೆ ಯೋಜನೆ ಇಡೀ ರಾಜ್ಯಕ್ಕೆ ವಿಸ್ತರಣೆಯಾಗಿದೆ. ಪಟ್ಟಕ್ಕೇರಿದ ದಿನವೇ ಸಿಎಂ ಡಿಕೆಶಿ ಬಂಪರ್ ಗಿಫ್ಟ್. 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಸೇರಿ 6 ಘೋಷಣೆ. ಎಲ್ಲ ವಿದ್ಯಾರ್ಥಿಗಳು ಪಾಸ್ಗಳನ್ನ ಏನು ನಾವು ಕೊಡ್ತಾ ಇದ್ದೇವೆ. ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ, ಇದು ಡಿಕೆ ಸರ್ಕಾರ ಎಂದ ಸಿಎಂ. ಎಷ್ಟಾರಾಗ್ಲಿ, ಎಷ್ಟು ಸಾವಿರ ಕೋಟಿ ಯಾರಾಗ್ಲಿ, ವಿ ವಿಲ್ ಫೇಸ್ ಇಟ್, ವಿ ವಿಲ್ ಡೂ ಇಟ್. ಇದು ಡಿಕೆ ಶಿವಕುಮಾರ್ ಬಂದ್ರು. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಯಾರೇ ಆಗಲಿ ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ದಿನವೇ ಬಂಪರ್ ಯೋಜನೆಗಳನ್ನ ಘೋಷಿಸೋದು ನಡೆದುಕೊಂಡು ಬಂದಿದೆ. ಯಡಿಯೂರಪ್ಪ ಆಗಿರಬಹುದು, ಕುಮಾರಸ್ವಾಮಿ ಆಗಿರಬಹುದು, ಸಿದ್ದರಾಮಯ್ಯ ಆಗಿರಬಹುದು, ಅಧಿಕಾರಕ್ಕೇರಿದ ಮೊದಲ ದಿನವೇ ರಾಜ್ಯದ ಜನರಿಗೆ ಗಿಫ್ಟ್ ಕೊಟ್ಟಂತಹ ಸಾಕಷ್ಟು ಉದಾಹರಣೆಗಳಿವೆ. ತಮ್ಮದೇ ಚಾಪು ಹೊತ್ತಲು ಅನೇಕ ನಾಯಕರು ಯೋಜನೆಗಳನ್ನ ಘೋಷಿಸ್ತಾರೆ. ಈ ಸಾಲಿಗೆ ಇದೀಗ ಡಿಕೆ ಶಿವಕುಮಾರ್ ಅವರು ಸೇರ್ಕೊಂಡಿದ್ದಾರೆ. ಸಿಎಂ ಪಟ್ಟಕ್ಕೇರಿದ ಮೊದಲ ದಿನವೇ ನಿನ್ನೆ ಚೊಚ್ಚಲ ಸಂಪುಟ ಸಭೆ ನಡೆಸಿ 6 ಬಂಪರ್ ಯೋಜನೆಗಳನ್ನ ಘೋಷಿಸಿದ್ದಾರೆ. ಮೊದಲಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಫ್ರೀ ಬಸ್ ಪಾಸ್ ಘೋಷಿಸಿದ್ದಾರೆ. ಶಾಲಾ ಕಾಲೇಜು, ಪಿಜಿ, ಪಿಯುಸಿ ಮಕ್ಕಳಿಗೆ ಪಾಸ್ ಉಚಿತವಾಗಿರಲಿದೆ. ವಿದ್ಯಾರ್ಥಿಗಳು ಫ್ರೀ ಬಸ್ ಪಾಸ್ ಪಡೆಯಲು ಅರ್ಜಿ ಸಲ್ಲಿಸಬೇಕಿದೆ. ಕಡಿಮೆ ಆದಾಯ ಮೂಲದ ಕುಟುಂಬಗಳ ಸಾರಿಗೆ ವೆಚ್ಚ ತಗ್ಗಿಸಲು ನೆರವಾಗಲಿದೆ. ಯಾರೇ ಆಗಲಿ ವಿದ್ಯಾರ್ಥಿಗಳು, ಸೊ ಕಾಲೇಜವರೆಗೂ ಕೂಡ ಯಾರಾದರೂ ವಿದ್ಯಾರ್ಥಿ, ಕಾಲೇಜ್ ಇರ್ಬೋದು, ಪಿ ಜಿ ಇರ್ಬೋದು, PUC ಇರ್ಬೋದು, SSLC ಇರ್ಬೋದು, ಎಲ್ಲ ಪಾಸ್ಗಳನ್ನು ಏನು ನಾವು ಕೊಡ್ತಾ ಇದ್ದೇವೆ, ಅದಕ್ಕೆ ಯಾರಿಗೂ ಕೂಡ ಚಾರ್ಜ್ ಮಾಡದೆ ಫ್ರೀಯಾಗೆ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸನ್ನು ಕೊಡ್ತೇವೆ. ಇನ್ನು ಎರಡನೆಯದಾಗಿ ಉದ್ಯೋಗಾಕಾಂಕ್ಷಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಸಿಹಿ ಸುದ್ದಿ ನೀಡಿದ್ದಾರೆ. ಶೀಘ್ರದಲ್ಲೇ ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಆರಂಭಿಸಲಾಗುವುದು. ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ನಡೆಯಲಿದೆ. ಇನ್ನು ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದ ವತಿಯಿಂದ ತರಬೇತಿ ಮತ್ತು ಉದ್ಯೋಗಕ್ಕಾಗಿ ಖಾಸಗಿ ಕಂಪನಿಗಳ ಜೊತೆ ಒಡಂಬಡಿಕೆ ಮಾಡಿಕೊಳ್ಳಲಾಗುತ್ತೆ. ಯುವ ಉದ್ಯೋಗ ಸೇತು ಹೆಸರಿನಲ್ಲಿ ಉದ್ಯೋಗ ವಿನಿಮಯ ಕೇಂದ್ರ ತೆರೆಯಲಾಗುತ್ತೆ. 60 ದಿನಗಳ ಒಳಗಾಗಿ ಉದ್ಯೋಗ ವಿನಿಮಯ ಕೇಂದ್ರ ಸ್ಥಾಪಿಸಲಿದ್ದು, ನಿರುದ್ಯೋಗಿಗಳಿಗೆ 1 ತಿಂಗಳಲ್ಲಿ ಉದ್ಯೋಗ ಅವಕಾಶ ನೀಡಲು ಆದ್ಯತೆ ನೀಡಲಾಗುವುದು. ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಕರಿಬೇಕಾಯಿತು ನಾವು ಅರ್ಜಿ. ಕರೆಯೋಕ್ಕೆ ಕೆಲವು ಇಶ್ಯೂಸ್ ಮಧ್ಯೆ ಬಂತು. ಈಗ ಸೆಟ್ಲ್ ಆಗಿದೆ ಅದು. ಅದಕ್ಕೆ ಸದ್ಯದಲ್ಲೇ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಸದ್ಯದಲ್ಲೇ ಎಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅಷ್ಟೊತ್ತಿಗೆ
ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಕರೆದು ಆ ಪ್ರೋಸೆಸ್ ಯಾವ ರೀತಿ ಶುರು ಮಾಡ್ತೀರಾ, ಯಾವತ್ತು ನೀವು ನೋಟಿಫಿಕೇಶನ್ ಮಾಡ್ತೀರಾ ಅಂತೇಳಿ ಕ್ಯಾಲೆಂಡರ್ನ ನಿಮಗೆ ರಿಲೀಸ್ ಮಾಡ್ತೀನಿ. ನಮ್ಮ ಸರ್ಕಾರನೇ ಪ್ರೈವೇಟಲ್ಲಿ ಯಾರ್ಯಾರು ಉದ್ಯೋಗವನ್ನು ಹುಡುಕ್ತಾ ಇದ್ದಾರೆ ನಮ್ಮ ಯುವಕರಿಗೆ ಅವ್ರಿಗೆ ಅನುಕೂಲ ಆಗಬೇಕು. ಇನ್ನು ಡಿ ಕೆ ಶಿವಕುಮಾರ್ ಮೂರನೇ ಗಿಫ್ಟ್ ಏನಂದ್ರೆ ಭಾರತ್ ಜೋಡೋ ಯುವ ಸಂಘ ಕ್ಲಬ್ ಸ್ಥಾಪನೆ. ಗ್ರಾಮ ಪಂಚಾಯತ್ ಮತ್ತು ನಗರ ವಾರ್ಡ್ ವ್ಯಾಪ್ತಿಯಲ್ಲಿ ಸ್ಥಾಪಿಸಲಿದ್ದು ಪ್ರತಿ ಕ್ಲಬ್ಗೆ ತಲಾ 10 ಲಕ್ಷ ರೂಪಾಯಿ ಅನುದಾನ ನೀಡಲಾಗುತ್ತೆ. ಇದಕ್ಕಾಗಿ ಒಟ್ಟು 1,000 ಕೋಟಿ ಅನುದಾನ ಮೀಸಲಿಡಲು ನಿರ್ಧರಿಸಲಾಗಿದೆ. ಯುವಜನರಲ್ಲಿ ಕ್ರೀಡಾ, ಸಾಂಸ್ಕೃತಿಕ ಚಟುವಟಿಕೆ, ಭ್ರಾತೃತ್ವ, ವೈಜ್ಞಾನಿಕ ಮನೋಭಾವ, ಸಾಮಾಜಿಕ ಸಾಮರಸ್ಯ, ಸಾಮುದಾಯಿಕ ಮನೋಭಾವ ಉತ್ತೇಜಿಸಲು ಈ ಕ್ಲಬ್ಗಳನ್ನು ಸ್ಥಾಪಿಸಲಾಗ್ತಿದೆ. ಭಾರತ್ ಜೋಡೋ ಯುವಕ ಸಂಘಗಳನ್ನು ರಚನೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಪ್ರತಿ ಪಂಚಾಯತಿಗೂ ಒಂದೊಂದು ಯುವಕ ಸಂಘ. ಆ ಯುವಕ ಸಂಘದಲ್ಲಿ ಕನಿಷ್ಠ ಒಂದು 150ರಿಂದ 200 ಜನ ಇರ್ತಾರೆ. ಒಂದು ಪಂಚಾಯತಿ ಒಂದು ಸಂಘ. ಮಿಕ್ಕಿದ್ದು ಅರ್ಬನ್ನಲ್ಲಿ ಸುಮಾರು 6,000 ಪಂಚಾಯತಿ ಇದೆ. ಒಂದು 4,000 ಅರ್ಬನ್ಗಳಲ್ಲಿ ವಾರ್ಡ್ಗಳಲ್ಲಿ ಒಂದು ಸಂಘ. ಸೊ ಆ ಒಂದು ಸಂಘಕ್ಕೆ ಸರ್ಕಾರ 10 ಲಕ್ಷ ರೂಪಾಯಿ ಕೊಡ್ತದೆ. ನಾಲ್ಕನೇ ಗಿಫ್ಟ್ ಆಗಿ ವಿದ್ಯುತ್ ಸಂಪರ್ಕ ಪಡೆಯಲು 1 ಬಾರಿಯ ಸ್ವಾಧೀನಾನುಭವ ಪ್ರಮಾಣ ಪತ್ರ ವಿನಾಯಿತಿಯನ್ನ ಸಿಎಂ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. 2,400 ಚದರ ಅಡಿವರೆಗಿನ ಅಳತೆ ನಿವೇಶನಗಳಲ್ಲಿ ನಿರ್ಮಿಸಲಾಗಿರುವ G+2 ಅಂತಸ್ತಿನ ವಸತಿ ಕಟ್ಟಡಗಳು ಅಥವಾ ಸ್ಕಿಲ್ ಪಾರ್ಕಿಂಗ್ +3 ಮಹಡಿಗಳನ್ನು ಹೊಂದಿರುವ ವಸತಿ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕಕ್ಕಾಗಿ 31 ಮೇ 2026 ಒಳಗಾಗಿ ಅರ್ಜಿ ಸಲ್ಲಿಸಿದವರಿಗೆ ವಿದ್ಯುತ್ ಸಂಪರ್ಕ ಪಡೆಯಲು 1 ಬಾರಿಯ ಸ್ವಾಧೀನಾನುಭವ ಪ್ರಮಾಣ ಪತ್ರ ವಿನಾಯಿತಿ ಸೌಲಭ್ಯ ದೊರೆಯಲಿದೆ. 2,500 ಅಡಿವರೆಗೂ ಒಂದು 20% ಆಚೆ ಈಚೆ ಇದ್ದರೂ ಕೂಡ 20% ಅದಕ್ಕೆ ಆಚೆ ಈಚೆ ಇದ್ರೂ ಕೂಡ ಸೇರಿಸಿ ಒನ್ ಟೈಮ್ 31ನೇ ತಾರೀಕು ಅಂದರೆ ಹೋದ ತಿಂಗಳು 31ನೇ ತಾರೀಕುವರೆಗೂ ಯಾರ್ಯಾರು ಕಟ್ಟಡಗಳನ್ನು ಕಟ್ಕೊಂಡಿದ್ದಾರೆ, ಅರ್ಜಿ ಹಾಕಿದ್ದಾರೆ, ಆ ದೃಷ್ಟಿಯಿಂದ ಅದನ್ನೆಲ್ಲ ಯಾವ ರೀತಿ ಒಂದು ಸರ್ಕಾರದ ಮಟ್ಟದಿಂದ ಇವತ್ತು ಅವ್ರಿಗೊಂದು ರಿಲೀಫ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇನ್ನು 5ನೇ ಉಡುಗೊರೆಯಾಗಿ ರಾಜ್ಯಾದ್ಯಂತ ಮನೆ ಮಾಲೀಕರು ಕಾತರದಿಂದ ಕಾಯ್ತಾ ಇದ್ದ ಘೋಷಣೆಯೊಂದನ್ನು ಸಿಎಂ ಡಿಕೆ ಈಡೇರಿಸಿದ್ದಾರೆ. ಬೆಂಗಳೂರಿಗಷ್ಟೇ ಸೀಮಿತವಾಗಿದ್ದ ಭೂ ಗ್ಯಾರಂಟಿಯನ್ನ ರಾಜ್ಯಕ್ಕೂ ವಿಸ್ತರಿಸಲಾಗಿದೆ. ಆಸ್ತಿಗಳನ್ನ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗೆ ಅವಕಾಶ ದೊರೆಯಲಿದೆ. ಕಾನೂನು ಮತ್ತು ನಿಯಮಾವಳಿಗಳ ಸರಳೀಕರಣಗೊಳಿಸಲಾಗ್ತಾ ಇದ್ದು ಆಸ್ತಿ ಪತ್ರ ಪಡೆಯೋದು ಸುಗಮವಾಗಲಿದ್ದು ಭೂಮಿಯ ನೈಜ ಮೌಲ್ಯದ ಅರಿವಾಗಲಿದೆ. ಬಿ ಟು ಎ ಖಾತಾ ಅದು ಒಂದು ದೊಡ್ಡ ಸಮಸ್ಯೆ. ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಆಂದೋಲನ ಟೈಪ್ ನಡೆಸ್ತಾ ಇದ್ದೀನಿ. ಇನ್ನು ಇದೇ ಟೈಮು ಇದು ಇಡೀ ರಾಜ್ಯಕ್ಕೆ ವಿಸ್ತರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಪಂಚಾಯತಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇಡೀ ರಾಜ್ಯಕ್ಕೆ. ಬೆಂಗಳೂರಿಗೆ ಹೊಸ ರೂಪ ಕೊಡೋದಾಗಿ ಹೇಳಿರುವ ಸಿಎಂ ಡಿಕೆ ಶಿವಕುಮಾರ್ ತಮ್ಮ 6ನೇ ಗಿಫ್ಟ್ನಲ್ಲಿ ಬೆಂಗಳೂರು ರಸ್ತೆಗಳ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗ್ತಿದ್ದು 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ ನಿರ್ಧಾರ ಪ್ರಕಟಿಸಿದ್ದಾರೆ. ಈ ಜಿಬಿಎ ಬಿಡಿಎ ವ್ಯಾಪ್ತಿಯಲ್ಲಿ ಎಲ್ಲ ರಸ್ತೆಗಳು ಕೂಡ 2,000 ಕೋಟಿ ರೂಪಾಯಿ ಸುಮಾರು ಎಷ್ಟು ಕ್ಷೇತ್ರ ಇದೆ ಅಂತ ಗೊತ್ತಿದೆ, ಎಷ್ಟು ವ್ಯಾಪ್ತಿ ಗೊತ್ತಿದೆ ತಮಗೆಲ್ಲ. ಸೊ ಬಿಡಿಎ ಏರಿಯಾನು ಸೇರಿ ಜಿಬಿಎ ಏರಿಯಾನು ಸೇರಿ 2,000 ಕೋಟಿ ರೂಪಾಯಿನ ಬರೀ ರೋಡ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೊಂದು 3-4 ತಿಂಗಳಲ್ಲೇ ಅದಕ್ಕೆ ಮಾಡಬೇಕು ಅಂತೇಳಿ ಒಂದು ಡಿಸಿಷನ್ನ ನಾವು ತೆಗೆದುಕೊಂಡಿದ್ದೇವೆ. ಇನ್ನು ಎಷ್ಟು ಬೇಕಾದರೂ ಖರ್ಚಾಗ್ಲಿ ಇದು ಡಿಕೆ ಸರ್ಕಾರ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ನಾನು ಎಷ್ಟಾರಾಗಲಿ, ಎಷ್ಟು 1,000 ಕೋಟಿ ಯಾರಾಗಲಿ, ವಿ ವಿಲ್ ಫೇಸ್ ಇಟ್, ವಿ ವಿಲ್ ಡೂ ಇಟ್. ಅದೆಲ್ಲ ನಂಬರ್ಸ್ ಏನು ಕೇಳಕ್ಕೆ ಹೋಗಬೇಡಿ. ಎಷ್ಟು 1,000 ಆಗಲಿ ನಾವು ಮಾಡ್ತೀವಿ. ಇದು ಡಿ ಕೆ ಶಿವಕುಮಾರ್ ಗೌರ್ಮೆಂಟ್. ಇಷ್ಟೇ ಅಲ್ಲದೆ ರೈತರ ಕೆಲ ಸಮಸ್ಯೆಗಳಿಗೂ ಮುಕ್ತಿ ಹಾಡಲು ಸಿಎಂ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ನೀರಾವರಿ ಸಮಸ್ಯೆ, ರೈತರ ವಲಸೆ ತಪ್ಪಿಸಲು ಮುಂದಿನ ದಿನಗಳಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳೋದಾಗಿ ಹೇಳಿದರು. ಪ್ರಸನ್ನ ಗಾಂವ್ಕರ್, TV9.